Hello guys, Namaste. I'm your humble tutor, Prakriti. So today we'll study about differential equations. Today we'll study about some problems. In the first video we have come across the basics, just the introduction, and ಆ ಇಂಟ್ರೊಡಕ್ಷನ್ ಅಲ್ಲಿ ನಾವು ಆರ್ಡರ್ ಮತ್ತೆ ಡಿಗ್ರಿ ಬಗ್ಗೆ ಓದಿದ್ದೀವಿ. ಸೊ ಇವತ್ತು ನಾವು ಈ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ದ ಫಸ್ಟ್ ಮೆಥಡ್. So for example, let me write once again methods to solve differential equations. So ಈ differential equations na solve ಮಾಡೋದಕ್ಕೆ first and very simple method, that is variable separable method. Variable separable method. ಇದು ಒಂದು variable separable method, very simple and basic method. And second method is linear differential equation type, ಅಂದ್ರೆ linear differential equation type method. ಇದು ಒಂದು ಫಾರ್ಮ್ ಅಲ್ಲಿ ಇರುತ್ತೆ. ಆ ಫಾರ್ಮ್ ಏನು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡೋಣ. ತುಂಬಾ ಸುಲಭವಾದಂತ ಮೆಥಡ್ ಇದು ಸಹ. ಅಂಡ್ ದ ಥರ್ಡ್ ಒನ್ ಇಸ್ ಹೋಮೋಜಿನಿಯಸ್ ಟೈಪ್. ಹೋಮೋಜಿನಿಯಸ್ ಈಕ್ವೇಷನ್ಸ್ ಇದ್ರೆ ಹೇಗೆ. ಅಂಡ್ ನೆಕ್ಸ್ಟ್ ಇಸ್ ಎಕ್ಸಾಕ್ಟ್. ಐ ಹೋಪ್ ಯು ಹ್ಯಾವ್ ಹರ್ಡ್ ಇಟ್. ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಕೇಳಿರ್ತೀರಾ. ಇದು ಅಷ್ಟೇ ಒಂದು ಪರ್ಟಿಕ್ಯುಲರ್ ಫಾರ್ಮಲ್ ಇರುತ್ತೆ. ಆ ಫಾರ್ಮಲ್ ಇದ್ರೆ ಸೊಲ್ಯೂಷನ್ ಏನಾಗುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ತುಂಬಾ ಸುಲಭವಾಗಿ ಸಾಲ್ವ್ ಮಾಡಬಹುದು. ಅಂಡ್ ದ ಲಾಸ್ಟ್ ಒನ್ ಇಸ್ ಬರ್ನೌಲಿಸ್. You can write differential equation. So these are the types of differential equations, where how you can solve the differential equations. Mainly physics oriented ಇದ್ರೆ ನಮಗೆ ಫಿಸಿಕ್ಸ್ ಪೀಪಲ್ಗೆ ಈ ಎರಡು ಟೈಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಫಿಸಿಕ್ಸ್ ಪೀಪಲ್ ವಿಲ್ ಲವ್ ದೀಸ್ ಟು ಮೆಥಡ್ಸ್. Because ಈ ಎರಡು ಮೆಥಡ್ಸ್ ಅಲ್ಲಿ ತುಂಬಾ ನಂಬರ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ, even in physics as well as of course in mathematics. These 5 methods are very simple. So we'll move to the first method, that is variable separable method. Okay, variable separable method. Okay, before going to the before entering into the problems, we'll see what are the steps. Okay, steps ಏನಿದೆ ಅಂತ ನೋಡೋಣ. ಫಸ್ಟ್ ಮೆಥಡ್, ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಕೊಡ್ತಾರೆ, ಅದನ್ನ ಸಾಲ್ವ್ ಮಾಡಬೇಕಾದ್ರೆ ಅದರಲ್ಲಿ ವೇರಿಯಬಲ್ ಸೆಪರೇಬಲ್ ಮೆಥಡ್ ಉಪಯೋಗಿಸಬಹುದಾ ಅಂತ ನಾವು ನೋಡೋಣ. ಒಂದು 3 ಸಿಂಪಲ್ ಮೆಥಡ್ಸ್ ಇದೆ, ಸ್ಟೆಪ್ಸ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ಆನ್ಸರ್ ಖಂಡಿತವಾಗಿ ಈಸಿಯಾಗಿ ಬರುತ್ತೆ. ಓಕೆ, ಲೆಟ್ಸ್ ರೈಟ್ ಸ್ಟೆಪ್ 1. ಫಸ್ಟ್ ಸ್ಟೆಪ್ ಏನ್ ಹೇಳುತ್ತೆ ಅಂದ್ರೆ ಜಸ್ಟ್ ಸೆಪರೇಟ್ ದ ವೇರಿಯಬಲ್ಸ್. ಅಫ್ಕೋರ್ಸ್ ಹೆಸರೇ ಹೇಳ್ತಾ ಇದೆ. ಫಸ್ಟ್ ನಾವೇನ್ ಮಾಡ್ಬೇಕು, ಸೆಪರೇಟ್ ದ ವೇರಿಯಬಲ್ಸ್ ನ ಸಪರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಜಸ್ಟ್ ನೇಮ್ ಇಟ್ ಆಸ್ f of y dy is equal to let's say g of x dx. ಅಂದ್ರೆ ವೇರಿಯಬಲ್ಸ್ ನ dy ಅಲ್ಲಿ ಸಪರೇಟ್ ಮಾಡೋದು, ಎಕ್ಸ್ ವೇರಿಯಬಲ್ಸ್ ನ dx ಅಲ್ಲಿ ಸಪರೇಟ್ ಮಾಡೋದು ಅಂತ ಅರ್ಥ. ಅಷ್ಟೇ, ಸಿಂಪಲ್. ಸ್ಟೆಪ್ 2 ಏನಾಗುತ್ತೆ, ವಿ ಹ್ಯಾವ್ ಟು ಇಂಟಿಗ್ರೇಟ್. ಸಪರೇಟ್ ಮಾಡಾದ್ಮೇಲೆ ನಾವು ಇಂಟಿಗ್ರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಂಟಿಗ್ರೇಷನ್ ಆಫ್ f of y dy is equal to integration of g of x dx. ತುಂಬಾ ಸುಲಭ. ಲಾಸ್ಟ್ ಸ್ಟೆಪ್, ಫೈನಲ್ ಸ್ಟೆಪ್, add an arbitrary constant. ನಾವು ಈ 3 ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಲ್ಲಿ ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಆಗುತ್ತೆ. ವೆರಿ ಸಿಂಪಲ್. ಸೊ ಈಗ ನಾವು ಒಂದು ಸಿಂಪಲ್ ಆದಂತ ಪ್ರಾಬ್ಲಮ್ ಮಾಡೋಣ. ಸೊ ಯು ವಿಲ್ ಗೆಟ್ ಅನ್ ಐಡಿಯಾ. ಸೊ ಈ ಡಿಫರೆನ್ಷಿಯಲ್ ಈಕ್ವೇಷನ್ ನ ನಾವೀಗ ಸಾಲ್ವ್ ಮಾಡಬೇಕು. ನಾವು ಇನಿಷಿಯಲ್ ಕಂಡೀಷನ್ ಅಂತಾನು ಕರಿತೀವಿ. ಸೊ ಆ ಇನಿಷಿಯಲ್ ಕಂಡೀಷನ್ ಇಲ್ಲಿ y of 0 is equal to 1. ಸೊ ಇದನ್ನ ನಾವು ಇನಿಷಿಯಲ್ ಕಂಡೀಷನ್ ಅಂತ ಕರಿತೀವಿ. ಈ ಇನಿಷಿಯಲ್ ಕಂಡೀಷನ್ ಉಪಯೋಗಿಸಿದ್ರೆ ಆ ಆರ್ಬಿಟ್ರರಿ ಕಾನ್ಸ್ಟೆಂಟ್ c ಅನ್ನೋದು ಹೋಗುತ್ತೆ. ಆಗ ದಟ್ ಬಿಕಮ್ಸ್ ಅ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ, ಸೊ ದಟ್ ಯು ವಿಲ್ ಗೆಟ್ ಅ ಕಂಪ್ಲೀಟ್ ಗುಡ್ ಕ್ಲಿಯರ್ ಕಟ್ ಐಡಿಯಾ. ಓಕೆ, ಈಗ ನಮ್ಮ ಉದ್ದೇಶ ಏನು, ಫಸ್ಟ್ ಸ್ಟೆಪ್ ಏನು, ವೇರಿಯಬಲ್ಸ್ ನ ಸಪರೇಟ್ ಮಾಡಬೇಕು. ವೇರಿಯಬಲ್ಸ್ ನ ಸಪರೇಟ್ ಮಾಡಬೇಕು ಅಂದ್ರೆ y ಇರೋದನ್ನ ಲೆಫ್ಟ್ ಸೈಡ್ ತಗೊಳ್ಳೋಣ, ಎಕ್ಸ್ ವೇರಿಯಬಲ್ಸ್ ನ ರೈಟ್ ಸೈಡ್ ತಗೊಳ್ಳೋಣ. ಯೋರ್ ವಿಶ್. ಸೊ dy by, ಇಲ್ಲಿ y ಇದೆ, ಸೊ ಇಲ್ಲಿ ಫಂಕ್ಷನ್ ಆಫ್ y ಯಾವುದು, e ಪವರ್ ಮೈನಸ್ y. ಸೊ e ಪವರ್ ಮೈನಸ್ y is equal to 3x square. ಇಲ್ಲೇ ಇರಲಿ. ಈ dx ನ ರೈಟ್ ಸೈಡ್ ತಗೊಳ್ಳೋಣ. See how beautiful, how simple it is. I hope it's clear. So this is the first step. Second step ಏನ್ ಮಾಡಬೇಕು, ಇದನ್ನ ನಾವು ಇಂಟಿಗ್ರೇಟ್ ಮಾಡಬೇಕು. ಸುಲಭ. e ಪವರ್ ಮೈನಸ್ y is equal to 3x square dx. ಇದನ್ನ ನಾವು ಇಂಟಿಗ್ರೇಟ್ ಮಾಡಬೇಕು ಸೆಕೆಂಡ್ ಸ್ಟೆಪ್ ಅಲ್ಲಿ.
ಬಿಫೋರ್ ಇಂಟಿಗ್ರೇಟಿಂಗ್ ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ dy by e power minus y ಅಂತ ಇದೆ. ಕ್ಯಾನ್ ಐ ರೈಟ್ ದಿಸ್ e power minus y ನ ನಾನು ನ್ಯೂಮರೇಟರ್ ಅಲ್ಲೇ ಬರೀಬಹುದಾ? ಜಸ್ಟ್ ಸಿ ಹಿಯರ್, ಮ್ಯಾಥಮೆಟಿಕ್ಸ್ಗೆ ಏನು ತೊಂದರೆ ಆಗ್ಬಾರ್ದು ಅಷ್ಟೇ, ಮ್ಯಾಥ್ಸ್ ಬೇಜಾರಾಗಬಾರ್ದು ಅಷ್ಟೇ. ಫಾರ್ ಎಕ್ಸಾಂಪಲ್ e power y dy, ಐ ಹೋಪ್ ಇಟ್ಸ್ ಕ್ಲಿಯರ್. ಈ ಪವರ್ ಅಲ್ಲಿ ಮೈನಸ್ ಇದೆ, ಅದು ಡಿನಾಮಿನೇಟರ್ ಇದೆ, ಎಕ್ಸ್ಪೋನೆನ್ಷಿಯಲ್ ಅಲ್ವಾ, ಅದನ್ನ ನ್ಯೂಮರೇಟರ್ ತಗೊಂಡೋದ್ರೆ ಪಾಸಿಟಿವ್ ಪವರ್ ಆಗುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ಈಗ we have to integrate it ಅಷ್ಟೇ. e power y into dy, how to integrate? We will get once again e power y is equal to, ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ 3 ಅನ್ನೋದು ಕಾನ್ಸ್ಟೆಂಟ್ ಹೊರಗಡೆ ಇರುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಕ್ಸ್ ಕ್ಯೂಬ್ ಬೈ 3. ಇಲ್ಲಿ ಏನು ಡೆಫಿನೆಟ್ ಇಂಟಿಗ್ರಲ್ ಇಲ್ಲ, ಸೊ ದಟ್ಸ್ ಇಟ್. ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ನೋಡಿದ್ವಿ, ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ಆಡ್ ಮಾಡಿ ಅಂತ ಹೇಳಿದ್ರು. ಸೊ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇಸ್ c. I hope it's clear. 3 cancel ಆಗುತ್ತೆ. e power y is equal to x cube plus 3. Sorry, plus c. This is the answer for this differential equation. ಆದರೆ ಇಲ್ಲಿ ನಮಗೆ ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಇನಿಷಿಯಲ್ ಕಂಡೀಷನ್ y of 0 is equal to 1 ಅಂತ ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ. ಆ ಇನಿಷಿಯಲ್ ಕಂಡೀಷನ್ ಉಪಯೋಗಿಸಿದ್ರೆ ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ c ಅನ್ನೋದು ಹೋಗುತ್ತೆ, ಆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಇನ್ನೂ ಚೆನ್ನಾಗಿರುತ್ತೆ ಆ ಸೊಲ್ಯೂಷನ್ ನೋಡ್ಲಿಕ್ಕೆ. ಸೊ ಅದನ್ನ ಉಪಯೋಗಿಸೋಣ. ಈಗ ಇಲ್ಲಿ ನೋಡಿ, y of 0 is equal to 1 ಅಂದ್ರೆ ಅರ್ಥ ಏನು? ಈ y of 0, ಈ 0 ಅನ್ನೋದು ವ್ಯಾಲ್ಯೂ ಆಫ್ x. ಐ ಹೋಪ್ ಇಟ್ಸ್ ಕ್ಲಿಯರ್. ಅಂದ್ರೆ x ಅನ್ನೋ ಜಾಗದಲ್ಲಿ, ಇಲ್ಲಿ x ಇರೋ ಜಾಗದಲ್ಲಿ 0 ಅನ್ನ ಹಾಕಿದ್ರೆ y ನ ವ್ಯಾಲ್ಯೂ 1 ಆಗುತ್ತೆ ಅಂತ ಅರ್ಥ. ಐ ಹೋಪ್ ಇಟ್ಸ್ ಕ್ಲಿಯರ್. x ನ ವ್ಯಾಲ್ಯೂನ 0 ಹಾಕಿದ್ರೆ y ನ ವ್ಯಾಲ್ಯೂ 1 ಆಗುತ್ತೆ. ಇದು ಇನಿಷಿಯಲ್ ಕಂಡೀಷನ್ ಅಂತ ಅರ್ಥ. ಸೊ ಈಗ ಆ ಇನಿಷಿಯಲ್ ಕಂಡೀಷನ್ ಅಲ್ಲಿ ಇಲ್ಲಿ ಉಪಯೋಗಿಸೋಣ ವಿತ್ ದ ಸೊಲ್ಯೂಷನ್. ಲೆಟ್ ಮಿ ರೈಟ್ ಒನ್ಸ್ ಅಗೇನ್ ದ ಸೊಲ್ಯೂಷನ್. ಯಾ, ದಿಸ್ ವಾಸ್ ದ ಸೊಲ್ಯೂಷನ್. ಎಸ್. ಸೊ e power y ನ ವ್ಯಾಲ್ಯೂ ಎಷ್ಟು? 1. ಸೊ e power 1 is equal to, ಈ y ಅನ್ನೋದು ಯಾವಾಗ 1 ಆಗುತ್ತೆ? x ಅನ್ನೋದು 0 ಇದ್ರೆ. ಸೊ 0 ಕ್ಯೂಬ್ ಪ್ಲಸ್ c. ಸೊ ನಮಗೀಗ c ಅಂದ್ರೆ ಏನು ಅಂತ ಗೊತ್ತಾಯ್ತು. c is nothing but e power 1 ಅಥವಾ e. ಸಿಂಪಲ್. ಸೊ ನಮಗೀಗ ಏನ್ ಸಿಕ್ತು? ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ಒಂದು ವ್ಯಾಲ್ಯೂ ಸಿಕ್ತು. ಈ ವ್ಯಾಲ್ಯೂನ ಅಗೇನ್ ಈ ಸೊಲ್ಯೂಷನ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ. ದಟ್ ಇಸ್ ನಥಿಂಗ್ ಬಟ್ e power y is equal to x cube plus e. That's it. This is the equation. This is the solution of this particular differential equation. ತುಂಬಾ ಸುಲಭ. ವೇರಿಯಬಲ್ ಸೆಪರಬಲ್ ಮೆಥಡ್ ಅಂತೂ ತುಂಬಾನೇ ಸುಲಭ. ಇನ್ನೊಂದೆರಡು ಪ್ರಾಬ್ಲಮ್ಸ್ ಮಾಡಿ ನೆಕ್ಸ್ಟ್ ಮೆಥಡ್ಗೆ ಹೋಗೋಣ. ಓಕೆ, ಐ ಹೋಪ್ ಯು ಎಂಜಾಯ್ಡ್ ಇಟ್. ಥ್ಯಾಂಕ್ ಯು.